ಇಷ್ಟೊಂದು ಅಟ್ರಾಕ್ಟಿವ್ ಲೈಟಿಂಗ್ಸ್ ಕಾಣ್ತಾ ಇರೋ ಈ ಪ್ಲೇಸ್ ಯಾವುದು ಅಂತೇಳಿ ಥಿಂಕ್ ಮಾಡ್ತಾ ಇದ್ದೀರಾ? ಎಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ವ್ಲಾಗ್. ಇವತ್ತು ಸಂಡೇ. ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡಾಗ ನಾವು 3 ಜನ ಹೊರಟಿದ್ದು ಜಕ್ಕೂರ್ ಮೇನ್ ರೋಡ್ನಲ್ಲಿರುವ ರೆಸ್ಟೋ 91 ಕಡೆಗೆ. ಜಾಗಕ್ಕೆ ಎಂಟ್ರಿ ಕೊಟ್ಟ ತಕ್ಷಣವೇ ಗಾಡಿ ಪಾರ್ಕಿಂಗ್ ಅಂತ ಒಂದು ಸ್ಪೇಷಿಯಸ್ ಜಾಗ ಇತ್ತು. ಅದನ್ನು ಕೂಡ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಒಳಗಡೆನೆ ಹೋಗ್ತಿದ್ದಂಗೆ ಸ್ಟಾಫ್ ಒಂದು ಒಳ್ಳೆ ವೆಲ್ಕಮ್ ಮಾಡ್ತಾರೆ. ಅವರೇ ಸ್ವತಃ ನಮ್ಮನ್ನು ಒಳಗಡೆ ಕರ್ಕೊಂಡು ಹೋಗಿ ಜಾಗಗಳನ್ನು ತೋರಿಸಿ ನಿಮ್ಗೆ ಯಾವುದು ಕಂಫರ್ಟಬಲ್ಲೋ ಕೇಳಿಕೊಂಡು ನಮಗೆ ಬೇಕಾಗಿರೋ ಜಾಗನ ಒಂದು ಸೆಟಪ್ ಮಾಡಿಕೊಡ್ತಾರೆ. ಜಾಗಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಒಳ್ಳೆ ವೈಬ್ಸ್, ಕ್ಲೀನಾಗಿ ಕಂಫರ್ಟಬಲ್ ಆಗಿ ಸಿಂಪಲ್ ಆಗಿ ಸೆಟಪ್ ಮಾಡಿರೋದು ತುಂಬಾ ಇಷ್ಟ ಆಯಿತು. ನಾವು ಈವ್ನಿಂಗ್ ಟೈಮ್ ಹೋಗಿದ್ರಿಂದ ಅಲ್ಲಿ ವ್ಯೂ ಇನ್ನೂ ತುಂಬಾ ಚೆನ್ನಾಗಿತ್ತು. ಲೈಟ್ಸ್, ತಂಪಾದ ಗಾಳಿ, ಸುತ್ತಮುತ್ತಿನ ಆಂಬಿಯನ್ಸ್ ಎಲ್ಲವೂ ಸೇರಿ ಒಂಥರ ಪರ್ಫೆಕ್ಟ್ ಫೀಲಿಂಗ್ ಕೊಡ್ತಾ ಇತ್ತು. ನಾವು ಪಾಪು ಜೊತೆ ಹೋಗಿರೋದ್ರಿಂದ ನಮಗದು ಬೆಸ್ಟ್ ಪ್ಲೇಸ್ ಅಂತಲೇ ಅನ್ನಿಸ್ತು. ನಾವು ಪೇರೆಂಟ್ಸ್ ಆಗಿರೋದ್ರಿಂದ ಮಕ್ಕಳನ್ನ ಎಲ್ಲಿಗಾದರೂ ಕರ್ಕೊಂಡು ಹೋಗಬೇಕು ಅಂತಂದರೆ ಫಸ್ಟ್ ನಾವು ಥಿಂಕ್ ಮಾಡೋದೇ ಮಕ್ಕಳ ಬಗ್ಗೆ, ಜಾಗದ ಬಗ್ಗೆ. ಮಕ್ಕಳು ಕಂಫರ್ಟಬಲ್ ಆಗಿರ್ತಾರ, ಅಲ್ಲಿ ಆರಾಮಾಗಿರ್ಬೋದಾ ನಾವು ಮಕ್ಕಳನ್ನ ಇಟ್ಕೊಂಡು ಅಂತಲೇ ಯೋಚನೆ ಮಾಡ್ತೀವಿ. ಅದಕ್ಕೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಸಿಗೋ ಫುಡ್ ಮಾತ್ರ ಅಲ್ಲ, ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಕ್ಲೀನ್ ಆ್ಯಂಡ್ ಕಂಫರ್ಟಬಲ್ ಸಿಟ್ಟಿಂಗ್, ಲೈಟ್ಸ್, ಒಟ್ಟಾರೆ ಒಂದು ಬೆಸ್ಟ್ ಫೀಲಿಂಗ್ಗೆ ಕೊಡುತ್ತೆ. ಸ್ಟಾಫ್ಸ್ ಕೂಡ ಅಷ್ಟೇ ತುಂಬ ಸಹಜವಾಗಿ ಸೌಜನ್ಯದಿಂದ ವರ್ತಿಸ್ತಾರೆ. ನಮ್ಗೆ ಏನು ಬೇಕು ನಮಗೆ ಯಾವ ಥರ ಟೇಸ್ಟಿ ಹುಡುಕ್ತಾ ಇದ್ದೀವಿ ಕೇಳಿಕೊಂಡು, ಅದರ ಸ್ಪೈಸಿನೋ ನಾನ್ ಸ್ಪೈಸಿನೋ ಕೇಳಿಕೊಂಡು ಅದರಲ್ಲಿ ಆ ರೆಸ್ಟೋರೆಂಟಲ್ಲಿ ಯಾವುದು ಚೆನ್ನಾಗಿದೆ ಅಂತೇಳಿ ನಮ್ಗೆ ಸಜೆಸ್ಟ್ ಮಾಡ್ತಾರೆ. ಸಜೆಸ್ಟ್ ಮಾಡಿಬಿಟ್ಟು ನಮಗೆ ಆನ್ ಟೈಮ್ ಫುಡ್ನ ಆರ್ಡರ್ ಮಾಡಿರೋದನ್ನ ತಂದು ಕೊಡ್ತಾರೆ. ನಮ್ಮ ಡಿನ್ನರ್ನ ಒಂದು ಬ್ಯೂಟಿಫುಲ್ ಮಾಕ್ಟೇಲ್ ಒಂದಿಗೆ ಶುರು ಮಾಡಿದ್ವಿ. ಆ ಮಾಕ್ಟೇಲ್ ಟೇಸ್ಟ್ ಕೂಡ ತುಂಬ ರಿಫ್ರೆಶಿಂಗ್ ಆಗಿತ್ತು. ಅದಾದಮೇಲೆ ನಾವು ಅಲ್ಲೇ ಊಟ ಮಾಡಿಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಓಡಾಡಿಕೊಂಡು ಚಿಲ್ ಮಾಡಿದ್ವಿ. ಇಲ್ಲಿಗೆ ನಮ್ಮದು ಈವ್ನಿಂಗ್ ಡಿನ್ನರ್ ಕಂಪ್ಲೀಟಾಗಿ ಒಂದು ಪರ್ಫೆಕ್ಟ್ ಎಂಡ್ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿಂದ ಸೀದಾ ನಾವು ಮನೆ ಕಡೆ ಹೊರಟ್ವಿ. ಯಾರಾದರೂ ಜಕ್ಕೂರ್ ಸೈಡ್ ಬರ್ತೀರಾ ಅಂದರೆ ರೆಸ್ಟೋ 91 ಕಡೆ ತಪ್ಪದೇ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.